ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಎಲ್ಲಿಗೆ ಬಂದೆ ಅಂದರೆ ನಮ್ಮ ಮನೆ ಹತ್ರ SK ಮೆಡಿಕಲ್ ಅಂತ ಇಲ್ಲಿ ಬಂದಿದ್ದೀನಿ. ಅಂದರೆ ನಂಗೆ ಸ್ವಲ್ಪ ಹಲ್ಲು ಅಂದರೆ ದವಡೆ ನೋವ್ತಿತ್ತು ಮತ್ತು ಕೈಯಲ್ಲಿ ಗಾಯ ಆಗಿತ್ತು. ಅದಕ್ಕೆ ಆಯಿಲ್ಮೆಂಟ್ ತಗೊಂಡು ಮಾತ್ರೆ ತಗೊಂಡೋಗೋಣ ಅಂತ ಬಂದೆ. ಜನ ಇದ್ದರು. ಅದಕ್ಕೆ ಅವರು ಆ ಕಡೆ ಹಿಂದ್ಗಡೆ ಆಸ್ಪತ್ರೆ, ಮುಂದೆಗಡೆ ಮೆಡಿಕಲ್ಲು. ಹಂಗಾಗಿ ಅಲ್ಲಿ ಬರೋರ್ಗು ಮೆಡಿಷನ್ ಕೊಡಬೇಕು, ಇಲ್ಲಿ ಕಡೆ ಬರೋರ್ಗು ಮೆಡಿಷನ್ ಕೊಡಬೇಕಲ್ಲ. ಅದಕ್ಕೆ ಅಣ್ಣ ಕೊಡ್ತಾಯಿದ್ರು. ಪಾಪ ಫುಲ್ ಜನ ಇದ್ದರು. ಇವಾಗ ಸ್ವಲ್ಪ ಖಾಲಿ ಆಯಿತು ಜನಗಳು, ಹಂಗಾಗಿ ನನಗೆ ಮಾತ್ರೆ ಕೊಡ್ತಾಯಿದ್ರು. ಮಾತ್ರೆ ಬೇರೆ ಯಾರಿಗೂ ಕೊಡ್ತಾಯಿದ್ರು. ಹಂಗಾಗಿ ಆಮೇಲೆ ನನಗೂ ಕೊಟ್ಟರು. ನಾನು ತಗೊಂಡು ಬಂದೆ. ತಗೊಂಡು ತರಕಾರಿ ಅಂಗಡಿ ಹತ್ರ ಬಂದೆ. ತರಕಾರಿ ತಗೊಂಡೋಗೋಣ ಅಂತ ತಗೊಂಡು ಮನೆಗೆ ಬಂದೆ. ಇವಾಗ ತರಕಾರಿ ತಗೊಂಡು ಮನೆಗೆ ಬಂದೆ. ಎಗ್ ರೈಸ್ ಮಾಡೋಣ ಅಂತ ಎಲ್ಲ ತಂದಿದ್ದೀನಿ. ಅಕ್ಕಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಎಲ್ಲ ತರಕಾರಿ ಹೆಚ್ಕೊತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ಅಂದರೆ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಎಲ್ಲಿ ಹೋಗಿದ್ದೆ, ಬೆಳಗ್ಗೆ ಭಾಗ್ಯಕ್ಕ ಅಂತ ಅವ್ರ ಮನೆ ಕೆಲ್ಸಕ್ಕೆ ಹೋಗಿದ್ದೆ ಇವತ್ತು. ಅಂದರೆ ಅವರು ಯುಗಾದಿ ಹಬ್ಬ ಅಲ್ವಾ, ಪಾತ್ರೆ ಎಲ್ಲ ತೊಳ್ಕೊಡು ಬಂದು ಬಾ ಶಾರದಾ ಅಂತ ಅಂದರು. ಯಾರೋ ಒಬ್ಬರು ಬರ್ತಿದ್ರು ಅವ್ರ ಮನೆಗೆ, ಒಂದು ಹುಡುಗಿ. ಆ ಹುಡುಗಿ ಜೊತೆ ನೀನು ಸ್ವಲ್ಪ ಬಾ ಅಂತ ಕರೆದಿತ್ತು. ಅದಕ್ಕೆ ಹೋಗಿದ್ದೆ. ಬೆಳಗಿಂದ ಅಲ್ಲಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಅವ್ರಿಗೂ ಪಾಪ ಎಲ್ಲ ಮಾಡಿಕೊಟ್ಟೆ. ಅಂದರೆ ಅಕ್ಕನ ಕೈ ಆಗಲ್ಲ ಪಾಪ. ನಾನು ಅವೆಲ್ಲ ಒಂದು 2 ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಅದಕ್ಕೆ ಅಕ್ಕ ನನಗೆ ಕರೆದಿತ್ತು ಇವತ್ತು. ಒಂದು 6 ವಾರದಿಂದ ಹೇಳಿದ್ರು ಪಾಪ. ನಾನೇ ಬರ್ತೀನಿ ಅಕ್ಕ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಹೋಗಿದ್ದೆ ಬೆಳಗ್ಗೆನೇ. ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡಿಕೊಟ್ಟು ಬಂದೆ. ಆಮೇಲೆ ನಮ್ಮ ಅಕ್ಕ ಅಮೌಂಟ್ ಕೊಡ್ತು. ಅಮೌಂಟ್ ತಗೊಂಬಂದು ಮಾತ್ರೆ ತಗೊಬಂದು ತರಕಾರಿ ತಂದು, ಮತ್ತು ನಾನು ಇವಾಗ ಮಾತ್ರೆ ತಂದು ತರಕಾರಿ ತಂದಿದ್ದೀನಿ. ಮತ್ತು ಏನು ಸಾಂಬಾರಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬೇಗ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ನನಗೆ ಬೇರೆ ಬೆಳಗ್ಗೆ ಅವ್ರ ಮನೇಲಿ ಭಾಗ್ಯಕ್ಕವ್ರ ಮನೇಲಿ ಊಟ ಮಾಡಿದ್ದು ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಮಾತ್ರೆ ಬೇರೆ ನುಂಗ್ಬೇಕಾಯ್ತಲ್ಲ, ಬೇಗ ಆಗೋಗ್ತೈತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಂಬಾರು ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅವಲೇ 9 ಗಂಟೆ ಆಗಿತ್ತು. ನಾನು ಅದಕ್ಕೆ ಬೇಗ ಮಾಡೋಣ ಅಂದ್ಬಿಟ್ಟು ನನ್ನ ಮಗನಿಗೂ ಟೈಮ್ ಆಗುತ್ತೆ, ಅವನು ಬರುವಾಗಷ್ಟೊತ್ತಿಗೆ ಬಿಸಿದಿರುತ್ತೆ ಅಂದ್ಬಿಟ್ಟು. ಅಂದರೆ ಸ್ವಲ್ಪ ಎಗ್ ರೈಸ್ನ ಬಿಸಿ ತಿಂದ್ರೇ ಚೆಂದ, ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಅವನು ಬರೋ ಟೈಮ್ಗೆ ಮಾಡ್ತಾಯಿದ್ದೀನಿ ನಾನಿವಾಗ. ಅವ್ನು ಬರೋ ಟೈಮಿಗೆ ಮಾಡಿದ್ರೆ ಅವನಿಗೆ ಬಿಸಿದಿರುತ್ತಲ್ವ, ಬಂದು ತಿನ್ಕೊತಾನೆ. ನಾನು ಯಾವಾಗಲೂ ಮಾಡಿದ್ರೆ ಅವನಿಗೆ ಪಾಪ ತಣ್ಣಗಾಗ್ಬಿಟ್ಟಿರುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಬಾಣಲಿ ಇಟ್ಟು ಎಣ್ಣೆ ಬಿಟ್ಟಿದ್ದೀನಿ. ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿತ್ತು. ಅದಕ್ಕೆ ಅದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಎಲ್ಲ ಒಂಥರ ಕರ್ರಗಾಗ್ಬಿಡುತ್ತೆ. ಅದಕ್ಕೆ ಕವರಲ್ಲೇ ಕಟ್ಟಿಟ್ಟಿದ್ದೀನಿ ಕರಿಬೇವಿನ ಸೊಪ್ಪು. ಆ ಅಕ್ಕನ ಪಾಪ ಕೈ ಇನ್ನೂ ಮೇಲೆ ಆಗೇ ಇಲ್ಲ. ಆದ್ರೂ ಪಾಪ ಮಾಡುತ್ತೆ ಕೆಲಸ. ಹೆಂಗೋ ನಾನು ಹೋಗಿದ್ದಕ್ಕೆ ಮಾಡಿಸ್ಕೊಂತು ಪಾಪ. ಅಂದರೆ ನಾವು ಫ್ರೀಯಾಗಿ ಮಾಡಿಕೊಡಲ್ವಲ್ಲ. ಆ ಅಕ್ಕನೂ ತುಂಬ ಅಂದರೆ ತುಂಬ ಒಳ್ಳೆಯದು ಪಾಪ. ಅಂದರೆ ನನಗೆ ನಾನು ಹೋಗಿರೋ ಮನೆ ಕೆಲಸದಲ್ಲೆಲ್ಲ ಆ ಅಕ್ಕನೇ ಸ್ವಲ್ಪ ಪರವಾಗಿಲ್ಲ. ಇನ್ನಿರೋರೆಲ್ಲ ಸ್ವಲ್ಪ ಕಿರಿಕ್ಗಳು, ಆಮೇಲೆ ಸ್ವಲ್ಪ ಜನಗಳು ಒಂಥರ. ಆ ಅಕ್ಕನೇ ಪರವಾಗಿಲ್ಲ ಸ್ವಲ್ಪ. ಅವರು ಸ್ವಂತ ಮನೆ ಮತ್ತು ಅವ್ರ ಯಜಮಾನ್ರು ಗೌರ್ಮೆಂಟ್ ಕೆಲಸ ಆದರೂ ಆ ಅಕ್ಕ ಒಂದು ಸ್ವಲ್ಪನೂ ದುರಾಂಕಾರ ತೋರಿಸಲ್ಲ. ಕೆಲಸದವ್ರಿಗೆಲ್ಲ ಒಂದೇ ಥರ ನೋಡುತ್ತೆ. ಆಮೇಲೆ ಊಟ ಇರ್ಬೋದು, ಊಟ ತಿಂಡಿಲಿರ್ಬೋದು, ಟೀ ಕಾಫಿಲಿ ಎಲ್ಲ ಒಂದು ಇದಿರುತ್ತೆ. ಆ ಅಕ್ಕ ಚೆನ್ನಾಗಿ ಭಾವಿಸುತ್ತಂದರೆ ಶಾರದಾ ಅಂತ ಚೆನ್ನಾಗಿ ಮಾತಾಡ್ಸುತ್ತೆ ನನ್ನನ್ನು. ಅದೊಂದು ನನಗಿಷ್ಟ ಆ ಅಕ್ಕನ ಹತ್ರ. ಬೆಳಗಿಂದ ಹೋದೆ ಅಲ್ಲಿ. ಹೆಂಗೋ ನನಗಿವಾಗ ನೋಡಿ, ಬೆಳಗಿಂದ ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ವಿ. ಏನಾದರೂ ಒಂದು ಕೆಲಸ ಹುಡುಕೊಂಡ್ರೆ ನಮಗೂ ದುಡ್ಡು ಬರುತ್ತಾ. ಆಮೇಲೆ ನಾವು ಅವ್ರ ಕೆಲಸನೂ ಆಗುತ್ತೆ, ನಮಗೂ ದುಡ್ಡು ಬರುತ್ತೆ. ಈಗ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರೆ ನನಗೆ ಯಾರು ಕೊಡೋರು? ತರಕಾರಿಗಾಗಲಿ ಮಾತ್ರೆಗಾಗಲಿ ಯಾರು ಕೊಡೋರು? ಮಾತ್ರೆಗೆ ದುಡ್ಡಿಲ್ವಲ್ಲಪ್ಪ, ಅಲ್ಲಿ ದೊಡ್ಡ ಬೇರೆ ನೇಯ್ತಾಯಿತ್ತು ಅಂತ ಅಂದ್ಕೊಂಡಿದ್ದೆ ಬೆಳಗಿಂದ. ಹೆಂಗೋ ಆ ಅಕ್ಕ ಕರೆದು ಇವಾಗ ಕೆಲಸ ಮಾಡಿ ಬಂದಿದ್ದಕ್ಕೆ ಅಮೌಂಟ್ ಬಂತು. ಮತ್ತು ನಾನು ಇವಾಗ ಮಾತ್ರೆ ತಗೊಂಬರೋಕ್ಕೆ ಮತ್ತು ತರಕಾರಿ ತರೋಕ್ಕೆಲ್ಲ ಸರೋಯ್ತಾ. ಇಲ್ಲ ಅಂದಿದ್ರೆ ನನಗೆ ಯಾರು ಕೂತ್ಕೊಂಡಿದ್ರೆ ನಮ್ಗೆ ಯಾರು ಕೊಡ್ತಾರೆ? ಮನೆ ಹತ್ರ ಕೂತ್ಕೊಂಡ್ರೆ 10 ರೂಪಾಯಿ ಯಾರೂ ಕೊಡೋಲ್ಲ. ನಾವು ಆಚೆ ಹೋಗಿ ಮಾಡಿದ್ರೇ ದುಡ್ಡು. ಮನೆ ಹತ್ರ ಕೂತ್ಕೊಳ್ಳೋದು ನಾವು ಅಂತ ಕೂತ್ಕೊಂಡ್ರೆ ಯಾರು ಕೊಡ್ತಾರೆ? ಅದಕ್ಕೆ ನಾನು ಹೋಗಿದ್ದಕ್ಕೆ ಇವತ್ತು ಹೆಂಗೋ ಅಮೌಂಟ್ ಬಂತು.
ಮಾತ್ರೆನೂ ಬಂದವು, ಮಾತ್ರೆನೂ ತಂದೆ ಮತ್ತು ತರಕಾರಿ ತಂದೆ. ಎಲ್ಲ ಹೆಂಗಾಗುತ್ತೆ ಅಲ್ವಾ. ಇದೆಲ್ಲ ನಾವು ಏನಪ್ಪ ಅಂದರೆ ಮನುಷ್ಯ ದುಡಿತಿದ್ರೇ, ಇಲ್ಲಾಂದರೆ ಮನೆಯಲ್ಲಿ ಬೆಳಗಿನ ಸಂಜೆ ತನಕ ಮನೇಲಿ ಕೂತ್ಕೊಂಡ್ರೆ ದುಡ್ಡು ಬರಲ್ಲ ನಮಗೆ. ನನಗೆ ಸ್ವಲ್ಪ ಬಲಗೈ ಆಗಲ್ಲ, ಯಾಕೋ ಇವತ್ತಂದರೆ ಪಾತ್ರೆ ಎಲ್ಲ ಜಾಸ್ತಿ ಇದ್ವಲ್ಲ, ಭಾಗ್ಯಕ್ಕರವು ತೊಳ್ಕೊಟ್ಟೆ. ಅದಕ್ಕೋಸ್ಕರ ಸ್ವಲ್ಪ ಬಲಗೈ ಆಗ್ತಾಯಿಲ್ಲ, ನೋಯ್ತೈತೆ. ತಲೆ ತುಂಬ ಎಣ್ಣೆ ಬೇರೆ ಇಟ್ಬಿಟ್ಟಿದ್ದೀನಿ. ಅಂದರೆ ನನಗೆ ಹಿಂಗೆ ಎಣ್ಣೆ ಇಟ್ಕೊಂಡ್ರೇ ತಲೆಗೆ, ಇಲ್ಲಾಂದರೆ ನಂಗೆ ತಲೆನೋವು ಬಂದ್ಬಿಡುತ್ತೆ ಜಾಸ್ತಿ. ಎಣ್ಣೆ ಇಡಲಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ. ಬಿಸಿಲು ಬೇರೆ ಉರಿತೈತಿ ಇವತ್ತು, ಅಂದರೆ ಸಖತ್ ಬಿಸಿಲಿಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಅಂದರೆ ಅವ್ರ ಮನೆಯಲ್ಲೆಲ್ಲ ನೆಳ್ಳಲ್ಲಿ ಕೂತ್ಕೊಂಡು ಮಾಡಿದ್ದು, ಬಿಸಿಲೇನು ಅನ್ನಿಸ್ಲಿಲ್ಲ. ನೆಳ್ಳಲ್ಲಿ ಕೂತ್ಕೊಂಡು ಮಾಡಿದ್ವಿ. ನಾನು ಎಗ್ ರೈಸ್ಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಪೇಪರ್ ಪೌಡ್ರು, ಆಮೇಲೆ ಗರಂ ಮಸಾಲ, ಆಮೇಲೆ ಮನೆಗೆ ಮಾಡಿಸಿರೋ ಖಾರದ ಪುಡಿ, ಧನಿಯಾ ಪೌಡ್ರು ಸ್ವಲ್ಪ ಎಲ್ಲ ಹಾಕಿ ಮಾಡ್ತಾಯಿರೋದು ನಾನು. ನನಗೇನು ಅನಿಸುತ್ತೋ ಅದನ್ನು ಹಾಕಿದ್ದೀನಿ ಅಷ್ಟೇ. ನನಗೆ ಹೆಂಗೆ ಮಾಡಬೇಕು ಅನಿಸುತ್ತೋ ಹಂಗೆ ಮಾಡ್ತೀನಿ ನಾನು. ಅಂದರೆ ಜಾಸ್ತಿ ಎಣ್ಣೆ ಹಾಕೋಂಗಿಲ್ಲ ನನ್ನ ಮಗನಿಗೆ. ಏನಕ್ಕೆ ಆಗಲಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಬೈತಾನೆ, ಅಂದರೆ ತಿನ್ನಲ್ಲ ಅವ್ನಿಗೆ ಎಣ್ಣೆ ಎಲ್ಲ ಇರೋಂಗಿಲ್ಲ. ಎಣ್ಣೆ ಎಲ್ಲ ಮೀಡಿಯಮ್ ಆಗಿರ್ಬೇಕು ಅವ್ನಿಗೆ ಅಡುಗೆಯಲ್ಲಿ. ಎಣ್ಣೆ ಜಾಸ್ತಿ ಉಯ್ದುಬಿಟ್ರೆ ಅವ್ನು ತಿನ್ನೋದೇ ಇಲ್ಲ. ಅದಕ್ಕೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗಿದ್ದು ನಾನು ಇವತ್ತು ಎಗ್ ರೈಸ್ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ ನಾನು ಸುಳ್ಳು ಥರ ಇಲ್ಲದ್ದೆಲ್ಲ ಹೇಳ್ಕೊಬಾರ್ದು, ಇರೋದನ್ನ ಹೇಳ್ಕೊಬೇಕು ನಾವು. ನಮ್ಗೆ ಹಂಗೈತೆ, ನಾವು ಹಿಂಗಿದ್ದೀವಿ, ನಾವು ಹಂಗಿದ್ದೀವಿ ಅಂತ ನಾವೇನು ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಅವೆಲ್ಲ ಸುಮ್ಮನೆ ಆ ಥರ ಎಲ್ಲ ಹೇಳ್ಕೊಬಾರ್ದು. ಹೇಳ್ಕೊಂಡು ನನಗೆ ಅಭ್ಯಾಸನೂ ಇಲ್ಲ, ನಾನು ಹೇಳ್ಕೊಳ್ಳೋದು ಇಲ್ಲ. ನನ್ನ ನಡೆಯೋದನ್ನ ನಾನು ಹೇಳ್ಕೊತೀನಿ ಅಷ್ಟೇ, ಯಾರೂ ತಪ್ಪು ತಿಳ್ಕೊಬೇಡಿ. ಆಮೇಲೆ ಯಾರೂ ನಗಬೇಡ್ರಿ. ನಾನು ಎಗ್ ರೈಸ್ ಮಾಡೋದನ್ನ ನೋಡಿ ಯಾರೂ ನಗಬೇಡ್ರಿ. ನಾನು ಇದೇ ಥರನೇ ಮಾಡೋದು. ನೋಡಿ, ನನಗೆ ಕೈ ಆಗಲ್ಲ, ಕೈ ನೋವು ಬರ್ತೈತೆ, ನನಗೂ ಮಾಡ್ತಾಯಿದ್ದೀನಿ. ಇದೇ ಥರನೇ ಮಾಡೋದು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ, ನನ್ನ ವೀಡಿಯೋ ಇಷ್ಟ ಆಗುತ್ತೆ, ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಕೊಡಲ್ಲ. ಕೆಲವೊಂದು ವೀಡಿಯೋಗಳಲ್ಲಿ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ದೀರಾ, ದಯವಿಟ್ಟು ಇಂಗ್ಲೀಷಲ್ಲಿ ಮಾಡಬೇಡಿ, ನನಗೆ ಅರ್ಥ ಆಗಲ್ಲ. ಆಮೇಲೆ ನಿಮ್ಮ ಕಮೆಂಟ್ನ ನೀವೇ ಓದಬೇಕಷ್ಟೇ, ನಾನು ಓದೋಕ್ಕೆ ನನಗೆ ಬರಲ್ಲ. ನಾನು ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆ ನನಗೆ ಬರಲ್ಲ. ಕನ್ನಡದಲ್ಲಿ ನೀವೇನು ಕಮೆಂಟ್ ಹಾಕಿದ್ರು ನಾನು ಅದಕ್ಕೆ ಉತ್ತರನೂ ಕೊಡ್ತೀನಿ, ಮತ್ತು ಕನ್ನಡದಲ್ಲಿ ಕಮೆಂಟ್ ಹಾಕಿದ್ರು ಉತ್ತರನೂ ಕೊಡ್ತೀನಿ, ನಾನು ಓದ್ತೀನಿ. ನನಗೆ ಇಂಗ್ಲೀಷ್ ಬರಲ್ಲ. ನಿಮ್ಮ ಕಮೆಂಟ್ಗಳು ನೀವೇ ಓದಬೇಕು. ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನನಗಂತೂ ಓದೋಕ್ಕೆ ಬರಲ್ಲ. ಇರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಮನಸ್ಸಿಗೆ ಬಂದಿದ್ದನ್ನ ನಾನು ಹೇಳ್ತೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಎಗ್ ರೈಸ್ ನಾನು ಮೊಟ್ಟೆ ಎಲ್ಲ ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅರಿಶಿಣದ ಪುಡಿ ಎಲ್ಲ ಹಾಕಿ, ಧನಿಯಾ ಪೌಡ್ರು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಅಂದರೆ ನಾನು ಮನೆಯಲ್ಲೇ ಮಾಡಿಸಿರೋ ಪೌಡ್ರನ್ನ ಹಾಕಿದ್ದೀನಿ. ಸ್ವಲ್ಪ ಪೇಪರ್ ಪೌಡ್ರೆಲ್ಲ ಹಾಕಿದ್ದೀವಲ್ವ, ಚೆನ್ನಾಗಿರುತ್ತೆ. ಅಂದರೆ ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ಖಾರದ ಪುಡಿ, ಮೆಣಸಿನ್ಕಾಯಿ ಬೇರೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಪೇಪರ್ ಪೌಡ್ರೆಲ್ಲ ಹಾಕ್ತೀವಲ್ವ, ಹಂಗಾಗಿ ಸ್ವಲ್ಪ ನೋಡಿ ಪೇಪರ್ ಪೌಡ್ರ್ ಈಗ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿರ್ತೀವಲ್ವ, ಅದಕ್ಕೆ ನಾನು ಸ್ವಲ್ಪ ಖಾರ ಕಮ್ಮಿನೇ ಇರಲಿ. ಯಾಕಂದರೆ ಜಾಸ್ತಿ ಖಾರ ಆಗಿಬಿಟ್ರೆ ನನ್ನ ಮಗ ತಿನ್ನಲ್ಲ, ಸುರ್ಗುಟ್ಬಿಡ್ತಾನೆ. ಅದಕ್ಕೇ ಸ್ವಲ್ಪ ಖಾರ ಕಮ್ಮಿನೇ ಇರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಒಂದು 2-3 ತವ ಅಂಗಡಿಯಲ್ಲಿ ತಂದು ತಿಂದಿದ್ದೀವಿ, ಹೋಟ್ಲಲ್ಲಿ ಎಗ್ ರೈಸು. ಖಾರ ಉಯ್ದಿಕ್ಕಿರ್ತಾರೆ, ತಿನ್ನೋಕ್ಕೆ ಆಗಲ್ಲ. ಹಂಗಾಗಿ ನಾವು ಮನೇಲಿ ಮಾಡಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ, ಉಪ್ಪು ಖಾರ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ಅಂಗಡಿಲೆಲ್ಲ ಹೋಟ್ಲಲ್ಲಿ ತಂದರೆ ಅವ್ರು ಹಾಕಿರ್ತಾರೆ. ಒಬ್ಬೊಬ್ರು ಖಾರ ಬೇಕು, ಒಬ್ರಿಗೆ ಖಾರ ಬೇಡ ಅಂದ್ಬಿಟ್ಟು ಒಂದೇ ಸಮಕ್ಕೆ ಮಾಡಿರ್ತಾರಲ್ಲ, ಹಂಗಾಗಿ ನಮಗದು ಖಾರ ಆಗ್ಬಿಡೋದು. ಅದಕ್ಕೆ ನಾನು ಜಾಸ್ತಿ ಹೋಟ್ಲದ್ದು ಇಷ್ಟಪಡಲ್ಲ ಎಗ್ ರೈಸು. ನನಗೆ ಬೇಕು ಅಂದರೆ ನಾನು ಮನೆಯಲ್ಲೇ ಮಾಡ್ಕೊತೀನಿ. ನೋಡಿ, ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು. ಪಾತ್ರೆ ಎಲ್ಲ ಇತ್ತು, ಸ್ವಲ್ಪ ಎಲ್ಲ ತೊಳೆದೆ, ಎಲ್ಲ ಇನ್ನೂ ಸ್ವಲ್ಪ ಕಸ ಎಲ್ಲ ಹಂಗೆ ಐತಿ, ಅದೆಲ್ಲ ಗುಡಿಸ್ಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ನಾನು ಫಸ್ಟೇ ಹಾಕಿದ್ದೀನಿ, ಅನ್ನ ಹಾಕಿದ ಫಸ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವೆಲ್ಲ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ನಾನು ಈ ಥರ ಮಾಡ್ತಾಯಿದ್ದೀನಿ.
ಸೋನಾ ಮಸೂರಿ ಅಕ್ಕಿ ಹಾಕಿ ಎಗ್ ರೈಸ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ನಾವು ಸೊಸೈಟಿ ಅಕ್ಕಿ ಹಾಕಿ ನಾವು ಎಗ್ ರೈಸ್ ಮಾಡೋಕ್ಕೆ ಹೋದರೆ ಚೆನ್ನಾಗಿರಲ್ಲ, ಒಂಥರ ಎಲ್ಲ ಬಂಬ್ಲದಂಗೆ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅನ್ನನೇ ಚೆನ್ನಾಗಾಗಲ್ಲ ಅಕ್ಕಿ ಒಳಗೆ, ಅಂಥದ್ದು ಎಗ್ ರೈಸ್ ಮಾಡೋಕ್ಕೆ ಹೋದ್ರೆ ಆಗಲ್ಲ. ಇದಕ್ಕೇನು ಸೋನಾ ಮಸೂರಿ ಅಕ್ಕಿನೇ ಚೆನ್ನಾಗಿರೋದು. ನಾನು ಮಾತ್ರೆ ನುಂಗಬೇಕಲ್ವಾ, ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಇನ್ನೇನು ನನ್ನ ಮಗ ಬರೋ ಟೈಮ್ ಆಗುತ್ತೆ, ಅವನು ಇನ್ನೇನು ಬರ್ತಾನೆ. ಅಲ್ಲೇ 9 ಗಂಟೆ 9:15 ಇರಬೇಕು, ಅವಾಗ ಬರ್ತಾನೆ ಅಂದ್ಬಿಟ್ಟೆ ನಾನು ಮಾಡಿದೆ ಬಿಸಿ ಬಿಸಿದು ತಿನ್ಕೊಂತಾನೆ ಅಂತ. ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಇವಾಗ. ಸ್ವಲ್ಪ ಅನ್ನ ಉಳಿಸಿದ್ದೀನಿ, ಯಾಕಂದರೆ ಅದು ಜಾಸ್ತಿ ಆಗಿಬಿಟ್ರೆ ಆಗಲ್ಲ. ಮಿಕ್ಕಿದ್ರೆ ತಂಗಳು ತಿಂದರೂ ಚೆನ್ನಾಗಿರಲ್ಲ, ಬಿಸಿಲು ತಿಂದರೆ ಚೆಂದ, ಅದು ತಂಗಳು ತಿಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಅನ್ನ ಇಟ್ಟಿದ್ದೀನಿ. ಈ ಥರ ಎಲ್ಲ ನೋಡಿ, ಈ ಥರ ಎಲ್ಲ ಇದು ಮಾಡಿದ್ದೀನಿ. ನನ್ನ ಎಗ್ ರೈಸು ನಾನು ಈ ಥರ ರೆಡಿ ಮಾಡಿಬಿಟ್ಟಿದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ನಾನು ಎಗ್ ರೈಸ್ ಮಾಡಿರೋದು ಹಾಕಿದ್ದೀನಿ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾರೂ ನಗಬೇಡ್ರಿ, ನಾನು ಎಗ್ ರೈಸ್ ಮಾಡಿರೋದು ನೋಡಿ. ನಿಮ್ಮ ಅನಿಸಿಕೆ ಏನಿದ್ರು ಕನ್ನಡದಲ್ಲಿ ಕಮೆಂಟ್ ಮಾಡಿ. ಬಿಸಿ ಬಿಸಿ ಎಗ್ ರೈಸ್ ರೆಡಿ. ನಾನೊಂದು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವಾಗ.